ಸಂಸತ್ ಅಧಿವೇಶನದಲ್ಲಿ ನಿಲ್ತಾನೆ ಇಲ್ಲ ಗದ್ದಲ, ಮತ್ತೆ ಜೋರಾಗ್ತಾನೆ ಇದೆ. ಕಲಾಪದಲ್ಲಿ ಚರ್ಚೆ ಆಗುತ್ತಾ ಪರೀಕ್ಷಾ ತಿದ್ದುಪಡಿ ಬಿಲ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ನಿನ್ನೆ ಏನು ಬಿಲ್ಲನ್ನು ಮಂಡಿಸಿದ್ರು, ಬಟ್ ಚರ್ಚೆ ಆಗ್ತಾ ಇಲ್ಲ. ಸಂಸತ್ ಅಧಿವೇಶನದಲ್ಲಿ ನಿಲ್ತಾ ಇಲ್ಲ ಗದ್ದಲ, ಕಲಾಪದಲ್ಲಿ ಚರ್ಚೆ ಆಗುತ್ತಾ ಪರೀಕ್ಷಾ ತಿದ್ದುಪಡಿ ಬಿಲ್ ಅನ್ನುವಂಥ ಪ್ರಶ್ನೆಗಳು. ಯಾಕಂತ ಹೇಳಿದ್ರೆ ವಿಪಕ್ಷಗಳು ಅದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ನಿನ್ನೆ ಬಿಲ್ ಮಂಡನೆ ಮಾಡಿದ್ರು, ಇವತ್ತು ಕೂಡ ಚರ್ಚೆ ಆಗಿಲ್ಲ. ಮೋದಿ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾವೆ ವಿಪಕ್ಷಗಳು. ಲಾಠಿ ಚಾರ್ಜ್ ಬಗ್ಗೆ ಸ್ಪಷ್ಟನೆ ನೀಡುವಂತೆ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. 6 ದಿನಗಳಿಂದ ಕಲಾಪದಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ. 6ನೇ ದಿನವೂ ಕಲಾಪ ಆರಂಭ ಆಗ್ತಿದ್ದಂತೆ ಮುಂದೂಡಿಕೆ ಆಗಿದೆ. ಉಭಯ ಸದನ ಮಧ್ಯಾಹ್ನ 2ಕ್ಕೆ ಮುಂದೂಡಿದ್ದಾರೆ ಸ್ಪೀಕರ್. ವೀಕ್ಷಕರೇ, ಕಲಾಪ ಆರಂಭ ಆಗಿ 10 ದಿನ ಕಳೀತಾ ಬಂತು ಅನ್ಕೋತೀನಿ, ಬಟ್ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಅದಕ್ಕೆ ವಿಪಕ್ಷಗಳು ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಸ್ಪೀಕರು ಎಲ್ಲರ ಮನವೊಲಿಸಿದ್ದಾರೆ, ವಿಪಕ್ಷಗಳು ಒಪ್ಕೊಂಡಿದ್ದಾವೆ ಚರ್ಚೆ ಮಾಡೋದಕ್ಕೆ ಅಂಥೇಳಿ ಸುದ್ದಿಗಳು ಬರ್ತಾ ಇದ್ವು. ಬಟ್ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಮತ್ತೆ ಸ್ಟಾರ್ಟ್ ಮಾಡಿದ್ದಾವೆ ವಿಪಕ್ಷಗಳು. ಕ್ಷಮೆಯನ್ನು ಕೇಳಬೇಕು ವಿದ್ಯಾರ್ಥಿಗಳ ಬಳಿ ಮೋದಿಯವರು ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ವಿಪಕ್ಷಗಳು ಪಟ್ಟನ್ನು ಹಿಡಿದು ಕುಳಿತಿದ್ದಾವೆ. ಲಾಠಿ ಚಾರ್ಜ್ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಅಮಾಯಕರು ನ್ಯಾಯವನ್ನ ಕೇಳಿದ್ದಾರೆ. ನೀವು ಲಾಠಿ ಚಾರ್ಜ್ ಮಾಡಿದ್ದೀರಿ, ಜಲಫಿರಂಗಿ ಸಿಡಿಸಿದ್ದೀರಿ, ಅಶ್ರವಾಯು ಪ್ರಯೋಗ ಮಾಡಿದ್ದೀರಿ, ವಿದ್ಯಾರ್ಥಿಗಳು ಅದರಿಂದ ದೈಹಿಕವಾಗಿ ನೊಂದಿದ್ದಾರೆ. ಸೊ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. ನಿನ್ನೆ ಎಲ್ಲ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಅದರ ಬಗ್ಗೆ, ವಿದ್ಯಾರ್ಥಿಗಳ ಮೇಲೆ ಆದ ದೌರ್ಜನ್ಯದ ಬಗ್ಗೆ ಅಂತ ಕೇಳ್ತಾ ಇದ್ದವು. ಇವಾಗ ಮೋದಿಯವರ ಕ್ಷಮೆಯನ್ನು ಕೇಳ್ತಾ ಇದ್ದಾವೆ ವಿರೋಧ ಪಕ್ಷದವರು. ಒಟ್ಟಿನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಚರ್ಚೆ ಆಗ್ತಾ ಇಲ್ಲ. ಅಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸದನದಲ್ಲಿ ಚರ್ಚೆ ಆಗ್ತಾ ಇಲ್ಲ. ನೀಟ್ ಬಗ್ಗೆ ಚರ್ಚೆ ಆಗಬೇಕು, ಒಂದು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಸೂದೆಯಲ್ಲಿ ಇಡಬೇಕು, ಯಾವುದು ತೆಗೆದು ಹಾಕಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಉಭಯ ಸದನದಲ್ಲಿ. ಬಟ್ ಅಲ್ಲಿ ಚರ್ಚೆ ಆಗದೇನೆ ಬರೀ ವಿಪಕ್ಷಗಳು ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ. ಫೈನಲ್ ಆಗಿ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ನರೇಂದ್ರ ಮೋದಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ. ಸೊ ಡೈಲಿ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾ ಇದೆ, ಆಗಬೇಕಾಗಿರ್ತಕ್ಕಂಥ ಚರ್ಚೆಗಳು ಆಗ್ತಾ ಇಲ್ಲ. ಬಟ್ ಬೆಳಗ್ಗೆ ಎಲ್ಲ ಒಂದು ಸುದ್ದಿ ಬರ್ತಾ ಇತ್ತು, ಸ್ಪೀಕರ್ ಎಲ್ಲರ ಮನವೊಲಿಸಿದ್ದಾರೆ, ಚರ್ಚೆಗೆ ಅವಕಾಶ ಮಾಡುವಂತೆ ಕೇಳಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾವೆ. ನೀಟ್ ಬಗ್ಗೆ ಚರ್ಚೆ ಆಗುತ್ತೆ, ನಿನ್ನೆ ಮಂಡನೆ ಆಗಿರ್ತಕ್ಕಂಥ ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಸುದ್ದಿಗಳಿದ್ವು. ಬಟ್ ಯಾವಾಗ ಕಲಾಪ ಆರಂಭ ಆಯಿತು, ಏಕಾಏಕಿ ವಿಪಕ್ಷಗಳು ಮತ್ತೆ ಗದ್ದಲ ಸೃಷ್ಟಿ ಮಾಡಿದ್ದಾವೆ, ಕೋಲಾಹಲ ಸೃಷ್ಟಿಯಾಗಿದೆ. ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ. ಬಟ್ ಮತ್ತೆ ಕಲಾಪ ಮುಂದೂಡಿದ್ದಾರೆ ಸ್ಪೀಕರ್. ಮಧ್ಯಾಹ್ನ 2ರವರೆಗೂ ಕೂಡ ಕಲಾಪವನ್ನು ಮುಂದೂಡಲಾಗಿದೆ.